ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭೂಮಿಯ ಮೇಲೆ ಪಾಪಿಗಳು ಹೆಚ್ಚಾದಾಗ, ಧರ್ಮ ಕ್ಷಯವಾಗುವ ಸನ್ನಿವೇಶಗಳು ನಡೆದಾಗ ಭಗವಂತನ ಅವತಾರವಾಗುತ್ತದೆ ಎನ್ನಲಾಗುತ್ತದೆ. ಸಾಕ್ಷಾತ್ ಭಗವಂತನೇ ಗೀತೆಯಲ್ಲಿ ಸಂಭವಾಮಿ ಯುಗೇ ಯುಗೇ ಎಂದಿದ್ದಾನೆ. ಈ ಕಲಿಯುಗದಲ್ಲಿ ಭಗವಂತ ತಾನು ಬರುತ್ತಾನೋ ಇಲ್ಲವೋ, ಆದರೆ ಆಗಾಗ್ಗೆ ಜ್ಞಾನಿಗಳನ್ನು, ಸಾಧು ಸಂತರನ್ನು, ಗುರು ಸ್ವರೂಪಿಗಳನ್ನು ಸಮಾಜದ ಉದ್ಧಾರಕ್ಕಾಗಿ ಕಳಿಸಿದ್ದಂತೂ ನಿಜ. ಅದಕ್ಕೆ ಇತಿಹಾಸ ವರ್ತಮಾನದಲ್ಲಿ ಸಾಕಷ್ಟು ಸಾಕ್ಷಿಗಳಿವೆ. ಭಕ್ತರ ಉದ್ಧಾರ ಸಮಾಜದ ಉದ್ಧಾರ. ಧರ್ಮ ರಕ್ಷಣೆಯ ಕಾರಣದಿಂದಲೇ ಭೂಮಿಗೆ ಬಂದವರು ಭಗವಾನ್ ಶ್ರೀಧರ ಸ್ವಾಮಿಗಳು. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದ ಮನೆ ಮನೆಯಲ್ಲೂ ಜನಜನಿತವಾಗಿ ದೇಶದ ತುಂಬೆಲ್ಲ ಭಕ್ತರನ್ನು ಹೊಂದಿದ ಸಾಧುಗಳು ಇವರು. ಮಠಾಧಿಪತಿಯಾಗದೆಯೇ ಇಡೀ ಸಮಾಜದ ಗುರುಗಳಾದವರು. ಶ್ರೀಧರ ಸ್ವಾಮಿಗಳು ಹುಟ್ಟಿದ್ದು 7/12/1908 ಮಹಾರಾಷ್ಟ್ರದ ಚಿಂಚೋಳಿಯಲ್ಲಿ ನಾರಾಯಣರಾವ್ ಮತ್ತು ಕಮಲಾಬಾಯಿಯ ಮಗನಾಗಿ ಜನಿಸಿದರು. ತೀರಾ ಸಣ್ಣ ಮಗುವಿದ್ದಾಗಲೇ ತಂದೆಯನ್ನು ಕಳೆದುಕೊಂಡರು. 14ನೇ ವರ್ಷವಾಗುವ ಹೊತ್ತಿಗೆ ಅಣ್ಣ, ಅಕ್ಕ ಹಾಗೂ ತಾಯಿಯನ್ನು ಕೂಡ ಕಳೆದುಕೊಂಡರು. ನಂತರ ಸಜ್ಜನಗಡಕ್ಕೆ ಪ್ರಯಾಣಿಸಿದರು. ಸಜ್ಜನಗಡವು ಸಮರ್ಥ ರಾಮದಾಸರ ಕ್ಷೇತ್ರ. ರಾಮದಾಸರು ಛತ್ರಪತಿ ಶಿವಾಜಿಯ ಗುರು, ಜೊತೆಗೆ ಅವರು ಆಂಜನೇಯನ ಅವತಾರ ಕೂಡ ಆಗಿದ್ದವರು. ರಾಮದಾಸೌ ಕಲೋಯುಗೆ ಭವಿಷ್ಯ ಪುರಾಣ ವಚನ. ಅವರು ಸಜ್ಜನಗಡದಲ್ಲಿ 1603 ದೇಹತ್ಯಾಗ ಮಾಡಿದ್ದರು. ಇವರ ಮಹಿಮೆಯನ್ನು ಅರಿತ ಶ್ರೀಧರರಿಗೆ ರಾಮದಾಸರೇ ತನ್ನ ಗುರು ಎಂದರಿವಾಯಿತು. ಅಲ್ಲಿಂದಲೇ ಸಮರ್ಥ ರಾಮದಾಸರ ಮಾನಸ ಶಿಷ್ಯರಾದರು. ನಂತರ ಸಜ್ಜನಗಡದಲ್ಲಿ ಸಾಕಷ್ಟು ಕಾಲವಿದ್ದು ತಪಗೈದು ಕರ್ನಾಟಕದ ಗೋಕರ್ಣಕ್ಕೆ ಬಂದರು. ನಂತರ ಹೋದದ್ದು ಶೀಗೆಹಳ್ಳಿಯಲ್ಲಿನ ಪರಮಾನಂದ ಮಠಕ್ಕೆ. ಅಲ್ಲಿ ಸ್ವಾಮಿ ಶಿವಾನಂದರಿಂದ ಅರ್ಧ ಸನ್ಯಾಸ ದೀಕ್ಷೆ ಪಡೆದರು. ಆನಂತರ ಸಾಗರ ತಾಲೂಕಿನ ವರದಹಳ್ಳಿಗೆ ಬಂದು ಅಲ್ಲಿ ಆಶ್ರಮವಾಸಿಗಳಾದರು. ಹಾಗಂತ ದೇಶ ಪರ್ಯಟನೆಯನ್ನು ಬಿಡದೆ ಕಷ್ಟ, ಸಂಕಟ, ಬಡತನದಲ್ಲಿದ್ದ ಜನರನ್ನು ಉದ್ಧಾರ ಮಾಡಿದರು. ಅನಂತರ ಪೂರ್ಣ ಸನ್ಯಾಸ ದೀಕ್ಷೆಯು ಶೀಗೆಹಳ್ಳಿಯಲ್ಲಿಯೇ ನಡೆಯಿತು. 19 ಏಪ್ರಿಲ್ 1973 ಇಹದಿಂದ ಮುಕ್ತರಾದರು. ಶ್ರೀಧರ ಸ್ವಾಮಿಗಳು ಸದ್ಗುರುವಾಗಿ ಭಗವಾನರಾಗಿ ಬಾಳಿದವರು. ಸಮಾಜದ ಉದ್ಧಾರವೇ ತನ್ನ ಬದುಕು ಎಂದರು. ದೇಹಿ ಎಂದು ಬಂದವರಿಗೆ ನಾಸ್ತಿ ಎಂದವರಲ್ಲ, ಎಲ್ಲರನ್ನೂ ಸಮಾನವಾಗಿ ಕಂಡವರು. ಪೂರ್ಣ ಪ್ರಮಾಣದ ಸನ್ಯಾಸಿಯಾಗಿಯೇ ಬದುಕಿದವರು. ಹಾಗಂತ ಯಾವುದೇ ಮಠಾಧಿಪತಿಯಾಗಲಿಲ್ಲ ಇವರು. ಇಹಲೋಕದ ಯಾವುದೇ ಆಸೆ ಆಮಿಷಗಳಿಲ್ಲದ ಭಕ್ತರ ಕಷ್ಟಕ್ಕೆ, ಕಾಯಿಲೆಗೆ ಮರಗುವ ಜೀವವಾಗಿದ್ದವರು. ಅವರ ಬದುಕೇ ನಿಜಕ್ಕೂ ಒಂದು ದಂತಕಥೆ. ಅದೆಷ್ಟು ಪವಾಡಗಳನ್ನು ಮಾಡಿದರೋ, ಎಲ್ಲ ಶಕ್ತಿಯನ್ನು ತಮ್ಮ ಕಮಂಡಲದೊಳಗಿನ ತೀರ್ಥದಲ್ಲಿಯೇ ಇಟ್ಟುಕೊಂಡಿದ್ದರೋ ಏನೋ. ಕಾಯಿಲೆಯಿಂದ ಮುಕ್ತರಾದವರು, ಬಡತನದಿಂದ ಮೇಲೆ ಬಂದವರು, ಅಜ್ಞಾನದ ಕೂಪದಿಂದ ಮೇಲೆದ್ದವರು, ಕ್ರೂರತನ ಬಿಟ್ಟು ಕರುಣಾಮಯಿಗಳಾದವರು ಅದೆಷ್ಟು ಸಾವಿರ ಮಂದಿಯೋ. ಗುರು ಭಗವಾನರು ಎಲ್ಲರನ್ನೂ ಕೈ ಹಿಡಿದು ಕಾಪಾಡಿದರು. ಪರಮತವನ್ನು ಗೌರವಿಸುವುದರೊಂದಿಗೆ ಸ್ವಧರ್ಮವನ್ನು ಎತ್ತಿ ಹಿಡಿದರು. ವಾಹನಗಳಿಲ್ಲದ ಆ ಕಾಲದಲ್ಲಿ ಇಡೀ ದೇಶವನ್ನು 10 ಬಾರಿ ಕಾಲ್ನಡಿಗೆಯಲ್ಲಿ ಸಂಚರಿಸಿದರು. ಗುರು ದತ್ತಾತ್ರೇಯನ ಅವತಾರವೇ ಶ್ರೀಧರ ಸ್ವಾಮಿಗಳು ಎಂದು ಭಕ್ತಜನರು ಇಂದಿಗೂ ಗುರುಗಳನ್ನು ಸ್ಮರಿಸುತ್ತಾರೆ. ದೇಶಾದ್ಯಂತ ಅವರ ಮಂದಿರಗಳು ನೂರಾರಿದ್ದರೂ ಇಂದಿಗೂ ವರದಹಳ್ಳಿಯ ಆಶ್ರಮವೇ ಭಕ್ತರಿಗೆ ಹೃದಯ ಸ್ಥಾನವಾಗಿದೆ. ಅಲ್ಲಿ ಶ್ರೀಧರರ ಕರಗಳಿಂದ ಹುಟ್ಟಿದ ನೀರು ತೀರ್ಥವಾಗಿದೆ. ಅದೇ ಅಮೃತವೂ ಔಷಧವೂ ಸಕಲ ಪಾಪಗಳನ್ನು ಪರಿಹರಿಸುವ ಗಂಗೆಯೂ ಕೂಡ ಆಗಿದೆ. ವರದಹಳ್ಳಿಯಲ್ಲಿ ಶ್ರೀಧರ ಸ್ವಾಮಿಗಳ ಸಮಾಧಿ, ಅದರ ಮೇಲೆ ಗುರುಲಿಂಗ, ಅವರು ತಪಸ್ಸು ಮಾಡಿದ ಜಾಗ ಹಾಗೂ ಅವರೇ ಸ್ಥಾಪಿಸಿದ ಧರ್ಮಧ್ವಜವೂ ಇದೆ. ಭಗವಾನರು ಬದುಕಿದ್ದ ಕಾಲದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಎಂದು ಭಾಷಾವಾರು ರಾಜ್ಯ
ರಾಜ್ಯ ವಿಂಗಡಣೆಯಾಗಿರಲಿಲ್ಲ. ಭಾಷೆ, ನದಿ, ಗಡಿ ವಿವಾದಗಳೂ ಇರಲಿಲ್ಲ. ಅಲ್ಲಿದ್ದುದು ಭಕ್ತಿ, ಜ್ಞಾನ, ವೈರಾಗ್ಯಗಳಷ್ಟೇ. ಕಷ್ಟವನ್ನು ಪರಿಹರಿಸುವ ಗುರುವಿನ ಸೇವೆಯೊಂದೇ ಜನರ ಮನದಲ್ಲಿದ್ದುದು. ಹಾಗಾಗಿ ಮಹಾರಾಷ್ಟ್ರ ಕರ್ನಾಟಕ ಎಂಬ ಭೇದವಿಲ್ಲದೆ ಗುರುಗಳು ಪರ್ಯಟನೆ ಮಾಡಿದರು ಮತ್ತು ಎಲ್ಲರನ್ನೂ ಹಿಡಿದೆತ್ತಿ ಕಾಪಾಡಿದರು. ನಾಡಿನ ಉದ್ಧಾರಕ್ಕಾಗಿ ಜನಿಸಿದ ಭಗವಾನರ ಸ್ಮರಣೆಯಿಂದ ಎಲ್ಲರಿಗೂ ಒಳಿತಾಗಲಿ.